ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗಲಾರ್ದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೇದಲ್ಲ. ಈಗ ಮತ್ತು BJP ಅವರಿಗೆ ಹೇಳಿ, ಈಗ RDPRನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ನಲ್ಲಿ ನಾವು ಟಾಪ್ 3ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ನಲ್ಲಿ RDPRನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗಲಾರ್ದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೇದಲ್ಲ. ಈಗ ಮತ್ತು BJP ಅವರಿಗೆ ಹೇಳಿ, ಈಗ RDPRನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ನಲ್ಲಿ ನಾವು ಟಾಪ್ 3ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ನಲ್ಲಿ RDPRನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ.